ಸೊ ಹೊಸ ಸಾಂಗ್ ಒಂದು ರಿಲೀಸ್ ಆಗಿದೆ. ನಮ್ಮ ರಾಘವೇಂದ್ರ ವಿ ಮ್ಯೂಸಿಕ್ ಡೈರೆಕ್ಟರ್, ಮಾವ್ಲೆಸ್ ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸಿಷನ್ ಅಂತೂ ಸಖತ್ತಾಗಿ ಮಾಡ್ತಾರೆ. ನಮ್ಮ ತಂಗಿಯ ಮುಂದಿನ ಸಿನಿಮಾಗೆ ಅವರು ಕಂಪೋಸ್ ಮಾಡ್ತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಅವ್ರಿಗೊಂದು ಸಾಂಗ್ ರಿಲೀಸ್ ಆಗಿದೆ, ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗ್. ಅದು CS ಮ್ಯೂಸಿಕ್ ಚಾನಲ್ ಅಲ್ಲಿ ಬಂದಿದೆ. ನಾನು ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೇಗಿದೆ ಅಂತ ಒಂದ್ಸರಿ ನೋಡೋಣ ಬನ್ನಿ. CS Music Season 2. CS Music Season 2. ಅರೆ ಏನಾಯ್ತು ನನಗೆ, ಯಾಕಾದೆ ಹೀಗೆ, ತಿಳಿಯುವುದು ನಾ ಹೇಗೆ? ನನ್ನ ಪ್ರತಿಯೊಂದು ನಡಿಗೆ ನಿಲ್ಲೋದು ಕೊನೆಗೆ, ನಿನ್ನ ನೆರಳು ಇರೋ ಕಡೆಗೆ. ಹಾಡಿರೋದು ಅವ್ರೆ. ವಾವ್, ದಟ್ಸ್ ಕ್ರೇಜಿ ಅಲ್ವಾ? ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್. ನಾನು ಆಕ್ಚುಲಿ ಏನ್ ಅನ್ಕೊಂಡೆ ಅವರು ಆಲ್ಬಮ್ ಕಂಪೋಸ್ ಮಾಡಿದ್ದಾರೆ ಅನ್ಕೊಂಡೆ, ಹಾಡಿದ್ದಾರೆ ಕೂಡ. ಮ್ಯೂಸಿಕ್ ಇಸ್ ಕಮ್ ಔಟ್ ಸೋ ವೆಲ್. ಅವರ ಕಂಪೋಸಿಷನ್ ಲವ್ಲಿ, ವೆರಿ ನೈಸ್. ಸೆರೆಯಾದೆ ನಾನೀಗ ಮುದ್ದಾದ ಕುಡಿ ನೋಟದಲ್ಲಿ, ಕಳೆದೋದೆ ಹಾಯಾಗಿ ಈ ರೀತಿ ಒಡನಾಟದಲ್ಲಿ. ಸೆರೆಯಾದೆ ನಾನೀಗ ಮುದ್ದಾದ ಕುಡಿ ನೋಟದಲ್ಲಿ, ಕಳೆದೋದೆ ಹಾಯಾಗಿ ಈ ರೀತಿ ಒಡನಾಟದಲ್ಲಿ. ನಿನ್ನ ಕಂಡಾಗಿನಿಂದ ನನ್ನೆಲ್ಲ ವಿನಯ, ನನ್ನಿಂದಲೇ ಮಾಯ. ಬರೀ ನಿಂದೇನೆ ವಿಷಯ, ಸಿಗುತ್ತಿಲ್ಲ ಸಮಯ, ಪರಿಹಾರ ಇದಕ್ಕಿದೆಯ? ನೀ ಸೆಳೆದ ಮೇಲೆ, ಬಳಿ ಸುಳಿದ ಮೇಲೆ, ನನ್ನ ಏಕಾಂತ ಕೊನೆಯಾಯಿತು. ನಾ ಬರೆವ ಮೊದಲೇ ಎದೆಯ ಹಾಡೆ ನಿನ್ನ ಹೆಸರಿಂದ ತುಂಬೋಯಿತು. ಅಂಡ್ ವೈಲಿನ್ ಕಂಪೋಸಿಷನ್ ಇಷ್ಟು ಸ್ಮೂತ್ ಆಗಿದೆ, ಕೇಳಿಸ್ಕೊಳ್ಳಿ. ಆಮೇಲೆ ಸರದ ಔಟ್ಫಿಟ್ ನನಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ ಅಲ್ಲ? ಪರ್ಸನಲ್ ಆಗಿ ಇಷ್ಟ ಆಯ್ತು. ನೀ ಯಾರೋ ನನಗೆ, ನಾ ಯಾರೋ ನಿನಗೆ, ಅದು ಏನಾಯ್ತು ಮರುಳಾದೆ ಮೆಲ್ಲಗೆ. ಅನುಮಾನ ನನಗೆ, ಉಳಿಯುವೆನ ಹೇಗೆ? ನೀ ಸಿಗದಿರಲು ಕ್ಷಣ ಕಾಲ ಕಣ್ಣಿಗೆ. ಈ ಜೀವಕ್ಕೆ ನೀನಲ್ಲದೆ ಇನ್ಯಾರೂನು ಬೇಕಿಲ್ಲ ಕೇಳಲೆ. ಈ ಉಸಿರಿಗೆ ನಿನ್ನ ಹೆಸರಿನ ಸಿಹಿ ಗಾಳಿನ ಸಾಕೀಗ ನೋಡಲೆ. ಸೆರೆಯಾದೆ ನಾನೀಗ ಮುದ್ದಾದ ಕುಡಿ ನೋಟದಲ್ಲಿ, ಕಳೆದೋದೆ ಹಾಯಾಗಿ ಈ ರೀತಿ ಒಡನಾಟದಲ್ಲಿ. ಸೆರೆಯಾದೆ ನಾನೀಗ ಮುದ್ದಾದ ಕುಡಿ ನೋಟದಲ್ಲಿ, ಕಳೆದೋದೆ ಹಾಯಾಗಿ ಈ ರೀತಿ ಒಡನಾಟದಲ್ಲಿ. ನಿನ್ನ ಕಂಡಾಗಿನಿಂದ ನನ್ನೆಲ್ಲ ವಿನಯ, ನನ್ನಿಂದಲೇ ಮಾಯ. ಬರೀ ನಿಂದೇನೆ ವಿಷಯ, ಸಿಗುತ್ತಿಲ್ಲ ಸಮಯ, ಪರಿಹಾರ ಇದಕ್ಕಿದೆಯ? ನೀ ಸೆಳೆದ ಮೇಲೆ, ಬಳಿ ಸುಳಿದ ಮೇಲೆ, ನನ್ನ ಏಕಾಂತ ಕೊನೆಯಾಯಿತು. ನಾ ಬರೆವ ಮೊದಲೇ ಎದೆಯ ಹಾಳೆ ನಿನ್ನ ಹೆಸರಿಂದ ತುಂಬೋಯಿತು. ಲವ್ಲಿ ಲವ್ಲಿ, ವೆರಿ ಗುಡ್. ಸೊ ವಾಯ್ಸ್ ಕೂಡ ಜಸ್ಟ್ ವಾವ್, ವೆರಿ ನೈಸ್. ಲವ್ಲಿ ಪಾ, ಸಕ್ಕದಾಗಿದೆ ಸಾಂಗು. CS ಮ್ಯೂಸಿಕ್ Season 2. ಒಬ್ಬ ನಾನು ಏನ್ ಹೇಳಲಿ, ಇದಕ್ಕೆ ಏನ್ ಹೇಳಲಿ.
ನನ್ನಂತ ಚಿಕ್ಕ ಹುಡುಗ ಇದಕ್ಕೆಲ್ಲ ಏನು ಹೇಳಕ್ಕಾಗುತ್ತೆ ಅದ್ ಹೇಳಿ ಫಸ್ಟ್ ಆಫ್ ಆಲ್ ಅಲ್ವಾ. ಆಕ್ಚುಲಿ ಕಂಪೋಸಿಷನ್ ಅಂತೂ ಸೂಪರ್ ಆಗಿದೆ. ಅಂಡ್ ನಾನ್ ನೋಡ್ತಾ ಇರೋದೇನಪ್ಪಾ ಅಂದ್ರೆ ಲಿರಿಕ್ಸ್ ಯಾರು ಮಾಡಿರೋದು ಬರ್ದಿರೋದು ಅಂತ. ಮ್ಯೂಸಿಕ್ ಕಂಪೋಸಿಷನ್ ಎರಡು ಕೂಡ ರಾಘವೇಂದ್ರ ಅವರೇ ಮಾಡಿದ್ದಾರೆ, ರಾಘವೇಂದ್ರ ಬಿ ಅವರು. ಸರ್ ವಂಡರ್ಫುಲ್, ಕ್ರೇಜಿ, ಕುಡ್ಡಾಸ್, ವಂಡರ್ಫುಲ್, ಬಿಗ್ ಕ್ಲಾಪ್ಸ್ ಆಕ್ಚುಲಿ ನಮ್ ಕಡೆಯಿಂದ. Yes. ವಂಡರ್ಫುಲ್ ಸರ್, ಲವ್ಲಿ, ಚೆನ್ನಾಗಿತ್ತು. ಅಂಡ್ ಐ ಬಿನ್ ಲವ್ ವಿತ್ ವೈಲಿನ್ ಕಂಪೋಸಿಷನ್. Yeah. ಸೊ ಸಕ್ಕದಾಗಿದೆ. ಅಂಡ್ ಲಿರಿಕ್ಸ್ ಯಾರು ಮಾಡಿರೋದು, ಲಿರಿಕ್ಸ್ ಬರ್ದಿರೋದು ವೆಂಕಟೇಶ್ ಕುಲಕರ್ಣಿ. ಸರ್ ವೆಂಕಟೇಶ್ ಕುಲಕರ್ಣಿ ಅವರು ಬರ್ದಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಅಂಡ್ ಐ ಲವ್ ವಿತ್ ಲಿರಿಕ್ಸ್ ಟು. ಕಾರಣ ಏನಪ್ಪಾ ಅಂದ್ರೆ ಈಗಿಂದ ಈಗಿಂದ ಯಾವ್ದಾರ ಹುಡುಗ ಒಂದು ಹುಡುಗಿನ ಪ್ರಪೋಸ್ ಮಾಡ್ಬೇಕಿದ್ರೆ ಈ ಸಾಂಗ್ ನ ಕಳಿಸ್ತಾನೋ ಏನೋ ಆರಾಮಾಗಿ ಕಳಿಸ್ಬೋದು. ಅಲ್ವಾ. ಬಟ್ ಲವ್ಲಿ. ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ಹಾಗೆ ರಾಘವೇಂದ್ರ ಬಿ ಅವರನ್ನ ಟ್ಯಾಗ್ ಮಾಡಿ ಕಮೆಂಟ್ಸ್ ಅಲ್ಲಿ ಅಲ್ವಾ. ಎಸ್, ಟ್ಯಾಗ್ ಮಾಡಿ. ಅಂಡ್ ಈ ಒಂದು ವಿಡಿಯೋ ಏನಿದೆ, ಈ ಒಂದು ರಿಯಾಕ್ಷನ್ ವಿಡಿಯೋ ಏನಿದೆ ಅವ್ರ ತನಕ ತಲುಪೋ ತರ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ. ಮ್ಯೂಸಿಕ್ ಮಾತ್ರ ಕ್ರೇಜಿ ಅಲ್ವಾ, ಕ್ರೇಜಿ. ಡ್ರಮ್ಸ್ ಅಲ್ಲಿ ಚಿರಾಯು, ಬೇಸ್ ಅಲ್ಲಿ ಶ್ರೇಯಸ್ ಇದ್ದಾರೆ, ಅಕಾಸ್ಟಿಕ್ ಗಿಟಾರ್ ಅಲ್ಲಿ ಸಿದ್ಧಾಂತ್ ಇದ್ದಾರೆ. ಲವ್ಲಿ. ಸಿಂತ್ ಅಂಡ್ ಕೀಸ್ ಅಲ್ಲಿ ಸ್ವರೂಪ್ ಇದ್ದಾರೆ. ಮ್ಯೂಸಿಕ್ ಪ್ರೊಡಕ್ಷನ್ ಅವ್ರು ಮಾಡಿರೋದು ನಮ್ಮ ರಾಘವೇಂದ್ರ ಸರ್ ಮಾಡಿದ್ದಾರೆ. ಹಾಗೆ ಕ್ರಿಸ್ಟೋಫರ್ ಜೈಸನ್ ಇದ್ದಾರೆ, ಲವ್ಲಿ, ಅವರು ಮಾಡಿದ್ದಾರೆ. ಸೂಪರ್ ವಂಡರ್ಫುಲ್, ಒಂಥರ ಕ್ರೇಜಿ ಮ್ಯೂಸಿಕ್ ಕಂಪೋಸಿಷನ್ ಜೊತೆಗೆ ಹಾಡೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ಈ ರಾಗ ಸಂಯೋಜನೆ ಅನ್ನೋದು ಎಲ್ಲರಿಗೂ ಒಲ್ದು ಬರಲ್ಲಪ್ಪ, ತುಂಬಾ ಕೆಲವು ಜನಕ್ಕೆ ಒಲ್ದು ಬರುತ್ತೆ. ನಮ್ಮ ಹುಡುಗ, ನಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಗೆ ಗೊತ್ತು, ಮನೋಜ್ ವಿರೂಪಾಕ್ಷ ಕೂಡ, ಅವನು ಒಬ್ಬ ಇದ್ದಾನೆ, ಅವನು ಫಾಲೋ ಮಾಡಿ ಹಾಗೆ, ಬಿಕಾಸ್ ಈಸ್ ಆಲ್ಸೋ ವಂಡರ್ಫುಲ್. ನಾನೇನ್ ಯೋಚನೆ ಮಾಡ್ತೀನಿ, ಇವ್ರಿಬ್ರನ್ನ ಏನಾದ್ರು ಫ್ರೆಂಡ್ಸ್ ಮಾಡಿಬಿಟ್ಬಿಟ್ರೆ ಯಾವ ರೀತಿ ತಗೊಂಡೋಗ್ಬಾರ್ದು ಇವ್ರು ಅಂತ. ನೆಕ್ಸ್ಟ್ ಲೆವೆಲ್ ಅಲ್ವಾ, ನೆಕ್ಸ್ಟ್ ಲೆವೆಲ್. ಲವ್ಲಿ. ಅಂಡ್ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಗಂಟೆ ಬಟನ್ ಒತ್ತೋದ್ ಮರಿಬೇಡಿ. ಅಂಡ್ ಈ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಹೋಗಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಅಲ್ಲಿವರೆಗೂ ಬಾಯ್. ಓಕೆ, ಬಾಯ್.